ಈ ರೀಲು ಯಾರ್ದು ಲೈಫ್ ಉಳಿಸ್ಬೋದ್ರಿ. ನೀವು ಕಂಪ್ನೀಸಿಗೆ ರೊಕ್ಕ ಕಳ್ಸಾತೀರಿ, ಈ ವಿಡಿಯೋ ನೋಡಿದ ಮೇಲೆ ಚೆಕ್ ಮಾಡಿದ ಮೇಲೆ ಅಷ್ಟ ಕಳಿಸ್ರಿ. ಇಲ್ಲ ಅಂದ್ರೆ ನಿಮ್ ಕೂಡ ಫ್ರಾಡ್ ಆಗೋದು ಭಾಳ ಚಾನ್ಸ್ ಐತ್ರಿ. ಸುಮಾರು ಸತಿ ನಾವು ಕಂಪ್ನೀಸ್ ಕೂಡ ಟ್ರಾನ್ಸಾಕ್ಷನ್ ಮಾಡಿದಾಗ ಅವ್ರು ರೆಗ್ಯುಲರ್ಲಿ ಹೇಳ್ತಾರೆ ಡೆಪಾಸಿಟ್ ಫೀಸ್ ಕಳಿಸ್ರಿ, ಅಡ್ವಾನ್ಸ್ ಕಳಿಸ್ಕೊಡ್ರಿ ಅಥವಾ ಜಾಯ್ನಿಂಗ್ ಫೀಸ್ ಕಳಿಸ್ಕೊಡ್ರಿ. ನಾವ್ ಏನ್ ಮಾಡ್ತೇವ್ರಿ, ತುರಂತ ಕಳಿಸ್ಕೊಟ್ಬಿಡ್ತೇವ್ರಿ. ಆ ಕೇಸ್ ಒಳಗ ಆಮೇಲೆ ಗೊತ್ತಾಕೈತಿ ಆ ಕಂಪ್ನಿ ಫ್ರಾಡ್ ಐತಿ ಅಥವಾ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ಲಿಲ್ಲ ಅಂತ. ಈ ಪ್ರಾಬ್ಲಮ್ ಸೊಲ್ಯೂಷನ್ ಭಾಳ ಸಿಂಪಲ್. ಒಂದು mca.gov.in ಅಂತ ಒಂದು ವೆಬ್ಸೈಟ್ ಐತಿ. ಅಲ್ಲಿ ಹೋಗಿ ಕಂಪ್ನಿ ಡೀಟೇಲ್ಸ್ ಹಾಕ್ರಿ. ಆ ಕಂಪ್ನಿ ಡೀಟೇಲ್ಸ್ ಹಾಕಿದ್ರೆ 3 ಕೀ ಡೀಟೇಲ್ಸ್ ಬರ್ತಾವ್ರಿ ನಿಮಗೆ. ಒಂದು ಕಂಪ್ನಿ ನೇಮು, ಇಮೇಲ್ ಐಡಿ ಮತ್ತು ಅಡ್ರೆಸ್ಸು. ಇವು ಡೀಟೇಲ್ಸು ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಕೂಡ ಮ್ಯಾಚ್ ಆದ್ರೆ ಅಷ್ಟ ಕಂಪ್ನಿಗೆ ರೊಕ್ಕ ಕಳಿಸ್ರಿ. ಸೇಮ್ ಡೀಟೇಲ್ಸ್ ಮ್ಯಾಚ್ ಆಗತ್ತಾವ, ಖರೆ ಇನ್ಆಕ್ಟಿವ್ ಕಂಪ್ನಿ ಐತಿ, ಆ ಕೇಸ್ ಒಳಗೂ ರೊಕ್ಕ ಕಳ್ಸಕ್ ಹೋಗ್ಬೇಡ್ರಿ. ಭಾಳ ಜನ ಕೂಡ ಫ್ರಾಡ್ ಆಗತೈತಿ. MC ಅಂತ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ ರೆಡಿ ಲಿಂಕ್ ಕಳಿಸ್ಕೊಡ್ತೀನಿ. ನೀವು ಯಾವಾಗ ರೊಕ್ಕ ಕಳಿಸೋಬೇಕಾದ್ರೆ ಫಸ್ಟ್ ಈ ಲಿಂಕ್ ಯೂಸ್ ಮಾಡ್ರಿ, ಆಮೇಲೆ ನಿಮಗೆ ಉಪಯೋಗ ಆಕೈತಿ. ಇದು ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡತ್ತೀನಿ. ನಾನು ಸಿ ರಾಹುಲ್ ಆರ್ ಗಾಂಧಿ. ಥ್ಯಾಂಕ್ ಯು.